ಇದು ನಮ್ಮ ಸೊಲ್ಲಾಪುರದ ಸಿದ್ದರಾಮೇಶ್ವರ ಸನ್ನಿಧಿ ಏನಿದೆ ಅದರ ಭಾಗವಾದ ಒಂದು ಗದ್ದುಗೆ. ಇದು ನಮ್ಮೂರಲ್ಲೂ ಒಂದು ಗದ್ದುಗೆ ನಿರ್ಮಾಣ ಹಿಂದೆ ಪವಾಡ ಪುರುಷರಾದಂಥ ನಮ್ಮ ಸಿದ್ದರಾಮೇಶ್ವರರು ಒಂದು ಕಲ್ಯಾಣ ಇದು ಮಾಡ್ಕೋಬೇಕಾದ್ರೆ ಇನ್ನು ನಮ್ಮಲ್ಲೂ ಒಂದು ಗದ್ದುಗೆ ನಿರ್ಮಾಣ ಮಾಡಿ ಈ ಸುಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ, ಅಪಾರ ಜನಸಂಖ್ಯೆ ಸೇರಿ ಈ ನಮ್ಮ ರಥೋತ್ಸವ ನಡೀತಾ ಇದೆ. ಹಿಂದೆ ನಮ್ಮ ಪೂರ್ವಿಕರು ಅಚ್ಚುಕಟ್ಟಾಗಿ ಸಣ್ಣ ಮಟ್ಟದಲ್ಲಿ ನಡೆಸ್ಕೊಂಬರ್ತಾಯಿದ್ರು. ಅದು ದಿನೇ ದಿನೇ ಇವತ್ತು ಸುಮಾರು 5,000 to 6,000 ಜನ ಸೇರಿ ಒಂದು ರಥೋತ್ಸವ ವಿಜೃಂಭಣೆಯಿಂದ ನಡ್ಕೊಂತ ಬರ್ತಾ ಇದೆ. ಈ ಕಾರ್ಯಕ್ರಮ ಏನಿದೆ ನಮ್ಮ ಗ್ರಾಮದಲ್ಲಿ, ನಮ್ಮ ಅಕ್ಕಪಕ್ಕದ ಗ್ರಾಮದಲ್ಲಿ, ನಮ್ಮ ಈ ಸುತ್ತಮುತ್ತಲಿನ ಜನಗಳು ಸೇರಿ ಒಂದು ಭವ್ಯವಾದ ಒಂದು ದೇವಸ್ಥಾನ ನಿರ್ಮಾಣ ಮಾಡೋದ್ರಲ್ಲಿ ವಿಜೃಂಭಕರಾಗಿ ಎಲ್ಲ ಉತ್ಸುಕರಾಗಿದ್ದಾರೆ. ಅದರಲ್ಲಿ ನಮ್ಮ ಊರಿನ ಪಕ್ಕದೂರಿನವರಾದಂಥ ಹಸಿರಳ್ಳಿ ಕುಮಾರಣ್ಣವರು ನಮ್ಮ ದೇವಸ್ಥಾನಕ್ಕೆ 25 ಲಕ್ಷ ಒಂದು ದೇಣಿಗೆ ಕೊಟ್ಟು, ಮತ್ತು ಚೆನ್ನಗಪ್ಪ ಅವ್ರ ಕುಟುಂಬದವರು ಸಹ ಒಂದು 8 ಲಕ್ಷ ದೇಣಿಗೆ ಕೊಟ್ಟು, ಮತ್ತು ನಮ್ಮೂರಿನವರೇ ಆದಂಥ BBMPಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಮೂರ್ತಿಯವರು ಸಹ ಅವರು ಸಹ ಒಂದು 9 to 10 ಲಕ್ಷದವರೆಗೂ ದೇಣಿಗೆ ಕೊಟ್ಟು, ಮತ್ತು ಎಲ್ಲ ಅಪಾರ ಜನಸಂಖ್ಯೆಗಳು ಭಕ್ತ ಸಮೂಹ ಸುಮಾರು ದೇಣಿಗೆಗಳನ್ನ ಕೊಟ್ಟು ನಮ್ಮ ಈ ದೇವಸ್ಥಾನ ಒಂದು ಭವ್ಯವಾಗಿ ನಿರ್ಮಾಣ ಆಗಿ ಒಂದು ರಥೋತ್ಸವ ಒಂದು ವಿಜೃಂಭಣೆಯಿಂದ ನಡ್ಕೊಂಬರ್ತಾ ಇದೆ. ಇದೇ ಸಹಕಾರ ಎಲ್ಲ ಭಕ್ತಾದಿಗಳು ಇನ್ನು ಮುಂದೆನೂ ಸಹ ಕೊಡ್ತಾ ಬರ್ತಾರೆ ಅನ್ಕೊಂತೀವಿ. ಈ ರಥೋತ್ಸವನ ಇನ್ನು ಮುಂದೆ ಹೆಚ್ಚಿನ ಜನಸಂಖ್ಯೆ ಸೇರಿಸೋದ್ರ ಮೂಲಕ ನಾವು ರಥೋತ್ಸವನ ನಡೆಸ್ಕೊಂಡು ಹೋಗ್ತೀವಿ ಅಂತ ನಾನು ಈ ಸಮಯದಲ್ಲಿ ಹೇಳ್ತಕ್ಕೆ ಇಷ್ಟಪಡ್ತೀನಿ.